ಕರ್ನಾಟಕದಲ್ಲಿ ಕೊರೋನಾ ಸೈತನ್ನ ಆತಂಕ ಹೆಚ್ಚಾಗ್ತಾ ಇರುವ ಹಿನ್ನೆಲೆಯಲ್ಲಿ ವೃದ್ಧನ ಸಾವಿನ ಬಳಿಕ ಈಗ ಸರ್ಕಾರ ಅಲರ್ಟ್ ಆಗಿದೆಯಾ? ತುರ್ತು ಸಭೆಯನ್ನ ಕರೆದಿದ್ದಾರೆ ಸಿಎಂ ಬಿಎಸ್ ಯಡಿಯೂರಪ್ಪ ಅವರು. ಮೊನ್ನೆಯಿಂದಲೂ ಕೂಡ ಯಾವುದೇ ರೀತಿಯಾದಂತಹ ಒಂದು ಜವಾಬ್ದಾರಿಯಿಂದ ಸರ್ಕಾರ ನಡ್ಕೊಂಡಿಲ್ಲ ಅನ್ನುವಂತಹ ಆರೋಪ ಕೇಳಿ ಬಂದಿತ್ತು. ತುರ್ತು ಸಭೆಯನ್ನ ಈಗ ಕರೆದಿದ್ದಾರೆ ಸಿಎಂ ಬಿಎಸ್ ಯಡಿಯೂರಪ್ಪ. ಕೆಲವೇ ಕ್ಷಣಗಳಲ್ಲಿ ಸಿಎಂ ನೇತೃತ್ವದಲ್ಲಿ ತುರ್ತು ಸಭೆಯನ್ನ ಕರೆಯಲಾಗಿದೆ. ಆರೋಗ್ಯ ಇಲಾಖೆಯ ಅಧಿಕಾರಿಗಳ ಜೊತೆ ಮೀಟಿಂಗ್ ಅನ್ನ ನಡೆಸಲಿದ್ದಾರೆ. ಅಗತ್ಯವಾಗಿ ಬೇಕಾಗಿರುವ ಮುನ್ನೆಚ್ಚರಿಕಾ ಕ್ರಮಗಳ ಬಗ್ಗೆ ಸಭೆಯಲ್ಲಿ ಚರ್ಚೆ ನಡೆಯಲಿದೆ. ಈ ಹಿನ್ನೆಲೆಯಲ್ಲಿ ಈಗ ಸಿಎಂ ತುರ್ತು ಸಭೆಯನ್ನ ಕರೆದಿದ್ದು ಕೆಲವೇ ಕ್ಷಣಗಳಲ್ಲಿ ಸಿಎಂ ಮೀಟಿಂಗ್ ಅನ್ನ ನಡೆಸಲಿದ್ದಾರೆ. ಆರೋಗ್ಯ ಇಲಾಖೆಯ ಅಧಿಕಾರಿಗಳ ಜೊತೆ ಸಿಎಂ ಬಿಎಸ್ವೈ ತುರ್ತು ಸಭೆಯನ್ನ ನಡೆಸಲಿದ್ದಾರೆ. ಯಾವೆಲ್ಲ ಅಗತ್ಯ ಕ್ರಮ ತೆಗೆದುಕೊಳ್ಳಬೇಕಾಗುತ್ತೆ ಅನ್ನೋದರ ಕುರಿತು ಕೂಡ ಈಗ ಈ ಮೀಟಿಂಗ್ ನಲ್ಲಿ ಚರ್ಚೆ ನಡೆಯಲಿದೆ. ವಿಧಾನಸಭೆಯಲ್ಲೂ ಕೂಡ ಕೊರೋನಾ ಕೋಲಾಹಲವೇ ಎಬ್ಬಿಸಿದೆ. ಸರ್ಕಾರದ ವಿರುದ್ಧ ಮಾಜಿ ಸಚಿವ ಪ್ರಿಯಾಂಕ್ ಖರ್ಗೆ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ವೃದ್ಧನ ಸಾವಿಗೆ ಸರ್ಕಾರದ ನಿರ್ಲಕ್ಷ್ಯವೇ ಕಾರಣ ಅಂತ ಹೇಳಿ ಪ್ರಿಯಾಂಕ್ ಖರ್ಗೆ ಕಿಡಿಕಾರಿದ್ದಾರೆ. ಅಗತ್ಯ ಕ್ರಮಗಳನ್ನ ಕೈಗೊಂಡಿದ್ದೇವೆ ಅಂತ ಅದಕ್ಕೆ ಉತ್ತರವನ್ನ ಕೊಟ್ಟಿದ್ದಾರೆ ಆರೋಗ್ಯ ಸಚಿವ ಶ್ರೀರಾಮುಲು. ಆದ್ರೆ ವಿಧಾನಸಭೆಯಲ್ಲಿ ಕೊರೋನಾ ಕೋಲಾಹಲ ಜಾಸ್ತಿ ಆಯಿತು, ಒಂದು ರೀತಿಯಲ್ಲಿ ಕೋಲಾಹಲಕ್ಕೆ ಕಾರಣ ಆಯಿತು ಈ ವಿಚಾರ. ಶ್ರೀರಾಮುಲು ಅದಕ್ಕೆ ಉತ್ತರವನ್ನ ಕೊಟ್ಟು ನಾವು ಅಗತ್ಯ ಕ್ರಮಗಳನ್ನ ಕೈಗೊಂಡಿದ್ದೇವೆ, ಜಿಲ್ಲೆಯಲ್ಲಿ ಕೈಗೊಂಡ ಕ್ರಮಗಳ ಬಗ್ಗೆ ಸದನಕ್ಕೆ ಮಾಹಿತಿಯನ್ನ ಕೊಟ್ಟರು. ಜೊತೆಗೆ ಮತ್ತಷ್ಟು ಕ್ರಮಗಳ ಅಗತ್ಯ ಅಂತ ಹೇಳಿದ್ದಾರೆ. ಆ ಸಂದರ್ಭದಲ್ಲಿ ಮಾಜಿ ಸಿಎಂ ಸಿದ್ದರಾಮಯ್ಯ ಡಿಎಚ್ ಅವರ ನಿರ್ಲಕ್ಷ್ಯ ಎಲ್ಲಿ, ಅಧಿಕಾರಿಗಳ ನಿರ್ಲಕ್ಷ್ಯ ಎಲ್ಲಿ ಅಂದ್ರೆ ಸಿಂಪ್ಟಮ್ಸ್ ಇದ್ದೇ ಗೊತ್ತಾದ ಮೇಲೆ ಅವ್ರಿಗೆ ಕ್ವಾರಂಟೈನ್ ಮಾಡಬೇಕಾಗಿತ್ತು, ಐಸೋಲೇಟ್ ಮಾಡಬೇಕಾಗಿತ್ತು, ಅಥವಾ ಅವರಿಗೆ ನಂಬಿಸ್ಬಿಟ್ಟು ಎಲ್ಲಾದ್ರೂ ಒಂದ್ ಕಡೆ ಜಿಮ್ಸ್ನಲ್ಲೋ ಅಥವಾ ESIC ನಲ್ಲೋ ಇಡಬೇಕಾಗಿತ್ತು. ಅವರು ಅಲ್ಲಿ ಮಾಡ್ಲಿಕ್ಕೆ ಆಗಿಲ್ಲ, ಅವ್ರಿಗೆ ಕನ್ವಿನ್ಸ್ ಮಾಡ್ಲಿಕ್ಕೆ ಆಗಿಲ್ಲ. ಟ್ರಾನ್ಸ್ಪೋರ್ಟೇಷನ್ ಆಫ್ ದ ಬಾಡಿ ಮಾಡಬೇಕಾದ್ರೂ ಕೂಡ ಯಾವುದೇ ಆದಂತ ಒಂದು ನಿಯಂತ್ರಣ ಅಥವಾ ಮುಂಜಾಗ್ರತಾ ಕ್ರಮ ತಗೊಂಡಿಲ್ಲ ಅಧ್ಯಕ್ಷರೇ. ಅಲ್ಲಿ ಯಾರು ಕೂಡ ಅಲ್ಲಿ ಸ್ಪಂದಿಸೋರಿಲ್ಲ. ಈಗ ನಮ್ಗೆ ಫೋನ್ ಎತ್ತಿ ನಮ್ ಮಾಹಿತಿ ಕೊಡ್ತಾ ಇಲ್ಲ ಅಂದ್ರೆ ನಾವು ಜನರಿಗೆ ಹೆಂಗ ಆಶ್ವಾಸನೆ ಕೊಡಕ್ಕಾಗುತ್ತೆ? ಈ ಕೊರೋನಾ ವೈರಸ್ ಬಗ್ಗೆ ಯಾರು ಕೂಡ ಭಯಭೀತ ಆಗಬಾರ್ದು, ಯಾರು ಕೂಡ ಭಯಪಡ್ಕೊಳ್ಳೋದು ಬೇಕಾಗಿಲ್ಲ. ಸನ್ಮಾನ್ಯ ಮುಖ್ಯಮಂತ್ರಿಗಳಂತ ಯಡಿಯೂರಪ್ಪನವರು ಕೂಡ 2 ಸಭೆಗಳನ್ನು ಕರೆದು ಆಲ್ರೆಡಿ ನಮ್ಗೇನು ಸೂಚನೆಗಳನ್ನು ಕೊಡಬೇಕೋ ಎಲ್ಲ ಸೂಚನೆಗಳು ಕೂಡ ಕೊಡಂತ ಕೆಲಸ ಕೂಡ ಮಾಡಿದ್ದಾರೆ. ಅವೆಲ್ಲ ಕೂಡ ಸರ್ಕಾರ ಕೂಡ ಮಾನಿಟರ್ ಮಾಡ್ತಾ ಇದೆ. ನಮ್ಮ ಆರೋಗ್ಯ ಇಲಾಖೆ ಮತ್ತು ಕೂಡ ಮಾನಿಟರ್ ಮಾಡಂತ ಕೆಲಸ ಮಾಡ್ತಾ ಇದೆ. ಪ್ರಥಮ ಬಾರಿಗೆ ನಮ್ಮ ರಾಜ್ಯದಲ್ಲಿ ಏನು ಸಾವನ್ನ ಆಗಿದನೋ ಅದ್ರ ಬಗ್ಗೆ ಸಂಪೂರ್ಣವಾದಂತಹ ಜವಾಬ್ದಾರಿಯನ್ನು ತಗೊಂಡಿದ್ವಿ. ಆರೋಗ್ಯ ಮತ್ತು ಕುಟುಂಬ ಇಲಾಖೆ ವತಿಯಿಂದ ಏನೇನು ಪ್ರಿಕಾಷನರಿ ಮೇಜರ್ಸ್ ಅಂದ್ರೆ ಇಡೀ ರಾಜ್ಯದಲ್ಲಿ ಎಲ್ಲ ಸರ್ಕಾರಿ ಆಸ್ಪತ್ರೆಗಳಲ್ಲಿ 10 ಬೆಡ್ಗಳನ್ನು ರಿಸರ್ವ್ ಕೂಡ ಮಾಡಿದ್ವಿ. ಇಷ್ಟೊತ್ತಿಗಾಗಲೇ ಎಲ್ಲೆಲ್ಲಿ ನಮ್ಮ ಏರ್ಪೋರ್ಟ್ಗಳಿದಾವೆ, ಎಲ್ಲೆಲ್ಲಿ ಜಿಲ್ಲಾ ಕೇಂದ್ರಗಳಿದಾವೆ, ಆಸ್ಪತ್ರೆಗಳಿದಾವೆ, ಅಲ್ಲೆಲ್ಲ ಕಡೆ ಪ್ರಯೋಗಾಲಯಗಳಾಗಬೇಕಾಗಿದೆ. ಸಲಹೆ ಏನು ಅಂತಂದ್ರೆ ಎಲ್ಲ ಜಿಲ್ಲಾ ಕೇಂದ್ರಗಳಲ್ಲಿ ಒಂದೊಂದು ಪ್ರಯೋಗಾಲಯ ಮಾಡಿ, ನೀವು ಕೂಡ ಎಲ್ಲ ಕಡೆ ಟೂರ್ ಮಾಡಿ, ಹೋಗಿ ಎಲ್ಲ ಕಡೆ ಹೋಗಿ, ಯಾವುದೇ ವಿಳಂಬ ಇರಬಾರ್ದು, ಯಾವುದೇ ನೆಗ್ಲಿಜೆನ್ಸ್ ಇರಬಾರ್ದು. ಸರ್ಕಾರ ಇದನ್ನ ವಾರ್ ಫುಟಿಂಗ್ ನಲ್ಲಿ ಈ ಕಾರ್ಯಕ್ರಮ ಮಾಡಬೇಕು. ಮತ್ತೆ ಜನಗಳಿಗೆ ದಿ ಮೆಸೇಜ್ ಶುಡ್ ಗೋ ಟು ದಿ ಪೀಪಲ್. ಸರ್ಕಾರ ಎಲ್ಲ ಕ್ರಮ ತಗೊಂಡಿದೆ. ನಾವು ಸರ್ಕಾರ ಮೇಲೆ ವಿಶ್ವಾಸ ಬರ್ತಕ್ಕಂಥ ರೀತಿಯಲ್ಲಿ ಇನ್ನು ಬೆಂಗಳೂರಲ್ಲಿ ಮಾಲ್ಸ್ ಆಗಿರ್ಬೋದು, ಥಿಯೇಟರ್ಸ್ ಬಂದ್ ಆಗತ್ತಾ? ವಿಧಾನಸಭೆಯಲ್ಲಿ ಸುಳಿವನ್ನ ಕೊಟ್ಟಿದ್ದಾರೆ ಸಿಎಂ ಬಿಎಸ್ ಯಡಿಯೂರಪ್ಪ ಅವರು. ಸುಧಾಮೂರ್ತಿ ಅವರು ಸಲಹೆಯನ್ನ ಕೊಟ್ಟಿದ್ದಾರೆ ಅಂತ ಹೇಳಿ ವಿಧಾನಸಭೆಯಲ್ಲಿ ಚರ್ಚೆಯನ್ನ ಮಾಡಿದ್ದಾರೆ. ಸುಧಾಮೂರ್ತಿ ಅವರ ಈ ಒಂದು ಸಲಹೆಗೆ ನಾವು 2-3 ದಿನದಲ್ಲಿ ಕ್ರಮವನ್ನ ಕೈಗೊಳ್ತೀವಿ, ಚರ್ಚಿಸಿ ನಿರ್ಧಾರವನ್ನ ತೆಗೆದುಕೊಳ್ತೀವಿ ಅನ್ನುವಂತಹ ಒಂದು ವಿಚಾರವನ್ನ ವಿಧಾನಸಭೆಯಲ್ಲಿ ಬಿಎಸ್ ಯಡಿಯೂರಪ್ಪ ಅವರು ಹೇಳಿದ್ದಾರೆ. ಸುಧಾಮೂರ್ತಿ ಸಲಹೆ ಬಗ್ಗೆ ಚರ್ಚೆ ಮಾಡ್ತೇನೆ, 2-3 ದಿನಗಳಲ್ಲಿ ತೀರ್ಮಾನ ಅಂತ ಹೇಳಿದ್ದಾರೆ ಸಿಎಂ. ಎಲ್ಲ ಶಾಲಾ ಕಾಲೇಜುಗಳಿಗೆ ಇವತ್ತಿಂದ ರಜೆನೂ ಘೋಷಣೆಯನ್ನು ಮಾಡಿದ್ದೇವೆ. ಎಲ್ಲವನ್ನ ನಿಲ್ಲಿಸ್ತಾ ಇದ್ದೇವೆ. ಇನ್ನು ಮುಂದೆ ಅಲ್ಲಿ ಜಾತ್ರೆ ನಡೆಸೋದಕ್ಕೂ ಬಿಡೋದಿಲ್ಲ. ಶಾಲಾ ಕಾಲೇಜುಗಳು ರಜೆ ಕೊಡ್ತಾ ಇದ್ದೇವೆ. ಏನೇನು ಕ್ರಮವನ್ನು ತಗೊಳ್ಬೇಕು ಅಂತ ವಿರೋಧ ಪಕ್ಷದ ನಾಯಕರು ಸೇರಿ ಆ ಕಡೆ ಇರೋರು ಏನು ವ್ಯಕ್ತಪಡಿಸಿದ್ದೀರಾ, ನಿಮ್ಮ ಕಳಕಳಿ ನನಗೆ ಅರ್ಥ ಆಗುತ್ತೆ. ಸರ್ಕಾರ ಇದ್ರ ಹಿಂದೆ ಬೀಳೋದೇನು ಪ್ರಶ್ನೆ ಇದೆ? ರಾಜ್ಯದ ಜನರ ಆರೋಗ್ಯದ ಹಿತದೃಷ್ಟಿಯಿಂದ ಈ ರೋಗ ಹರಡಬಾರದು ಅನ್ನೋ ದೃಷ್ಟಿಯಿಂದ ನೀವೇನು ಸಲಹೆ ಕೊಡ್ತೀರಾ? ನಮ್ಮ ಆರೋಗ್ಯ ಇಲಾಖೆ ಪೂರ್ಣ ಈ ಕಡೆ ಗಮನ ಕೊಡೋದಕ್ಕೆ ಎಲ್ಲ ರೀತಿಯ ವ್ಯವಸ್ಥೆ ಮಾಡ್ತೇವೆ. ಇಷ್ಟೇ ಅಲ್ಲ, ನಿನ್ನೆ ಡಾಕ್ಟರ್ ಸುಧಾಮೂರ್ತಿ ಅವರು ಒಂದು ಪತ್ರ ಬರೆದಿದ್ದಾರೆ. ಇದರ ಆಘಾತಗಳೇನಾಗ್ಬೋದು, ಏನು ಅಂತ ಬೇರೆ ಕಡೆಯಿಂದ ರಿಪೋರ್ಟ್ಸ್ ಏನು ಬಂದಿದೆ, ಈ ದೃಷ್ಟಿಯಿಂದ ಏನೇನು ಎಚ್ಚರ ವಹಿಸಬೇಕು, ಇದು ಸಹ ಒಂದು ಸುದೀರ್ಘವಾದಂಥ ಒಂದು ಪತ್ರವನ್ನು ಬರೆದಿದ್ದಾರೆ. ಇನ್ನೊಂದು 2-3 ದಿವಸ ನೋಡಿಕೊಂಡು ನಿಮ್ಮೆಲ್ಲರ ಸಲಹೆ ತಗೊಂಡು ಸೂಕ್ತವಾದಂಥ ನಿರ್ಧಾರವನ್ನು
ಮಾಸ್ಕ್ ಮಾರಾಟ ದಂಧೆ ಕೂಡ ಸದನದಲ್ಲಿ ಪ್ರಸ್ತಾಪ ಆಗಿದೆ. ಗ್ಲೌಸ್ ಆಗಿರ್ಬೋದು, ಮಾಸ್ಕ್ ಮಾರಾಟ ದಂಧೆಗೆ ಬ್ರೇಕ್ ಹಾಕ್ತೀವಿ, ದೂರು ಕೊಟ್ರೆ ಮೆಡಿಕಲ್ ಶಾಪ್ಗಳ ಲೈಸೆನ್ಸ್ ರದ್ದು ಮಾಡ್ತೀವಿ ಅಂತ ಹೇಳಿದ್ದಾರೆ ಆರೋಗ್ಯ ಸಚಿವ ಶ್ರೀರಾಮುಲು. ಇವತ್ತು ಸಾಕಷ್ಟು ಔಷಧಗಳ ಅಂಗಡಿಗಳಲ್ಲಿ ಇವತ್ತು ಸಾಕಷ್ಟು ಬೇರೆ ಬೇರೆ ಗ್ಲೌಸಸ್ಗಳು, ನಂತರ ಮಾಸ್ಕ್ಗಳು ಅವೆಲ್ಲ ಕೂಡ ಬಹಳಷ್ಟು ಬ್ಲಾಕ್ ಅಲ್ಲಿ ಮಾರಾಟ ಆಗ್ತಾ ಇದಾವೆ ಅನ್ನಂತ ವಿಷಯ ಕೂಡ ಅವ್ರ ಗಮನಕ್ಕೆ ತರಂತ ಕೆಲಸ ಮಾಡಿದ್ರು. ನಾನು ಆಲ್ರೆಡಿ ಆದೇಶವನ್ನು ಕೊಟ್ಟಿದ್ದೀನಿ, ಯಾರ್ಯಾರು ಔಷಧ ಅಂಗಡಿಗಳಲ್ಲಿ ಈ ರೀತಿ ಬ್ಲಾಕ್ ಅಲ್ಗಳನ್ನು ಮಾರಾಟ ಮಾಡ್ತಾ ಇದ್ರೋ, ನಾನು ಯಾರ್ಯಾರಾಗ್ಲೂ ಒಂದು ನನಗೆ ಕಂಪ್ಲೇಂಟ್ ಅನ್ನು ಫೈಲ್ ಮಾಡಿದ್ರೆ ಆ ಔಷಧ ಅಂಗಡಿಗಳನ್ನು ಲೈಸೆನ್ಸ್ ಕೂಡ ರದ್ದು ಮಾಡಂತ ಕೆಲಸ ಮಾಡಬೇಕು ಅನ್ನೋ ತೀರ್ಮಾನವನ್ನು ಕೂಡ ತಗೊಂಡಿದ್ದೀನಿ. ಇನ್ನು ಇವೆಲ್ಲದರ ಮಧ್ಯೆ ಹಾಸನದಲ್ಲೂ ಕೊರೋನಾ ಕರಿನೆರಳಿನ ಭೀತಿ ಉಂಟಾಗಿದೆ. ಕಲಬುರಗಿಗೆ ಭೇಟಿ ಕೊಟ್ಟಿದ್ರು ಮೃತ ವೃದ್ಧನ ಸಂಬಂಧಿಕರು. ಹಾಸನದ ಅರಕಲಗೂಡಿನ ಸಂಬಂಧಿಕರು ಅಲ್ಲಿ ಭೇಟಿ ಕೊಟ್ಟಿದ್ರು ಅಂತ್ಯ ಸಂಸ್ಕಾರಕ್ಕಾಗಿ. ವೃದ್ಧನ ಅಂತ್ಯಕ್ರಿಯೆಯಲ್ಲಿ ಹಾಸನದ ಸಂಬಂಧಿಕರು ಭಾಗಿಯಾದಂತಹ ಹಿನ್ನೆಲೆಯಲ್ಲಿ ಈಗ ವೃದ್ಧನ ಸಂಬಂಧಿಕರ ಆರೋಗ್ಯ ತಪಾಸಣೆಗೆ ಸೂಚನೆಯನ್ನ ನೀಡಲಾಗಿದೆ. ಹಿಮ್ಸ್ಗೆ ಬಂದು ಪರೀಕ್ಷೆ ಮಾಡಿಸಿಕೊಳ್ಳಿ ಅನ್ನುವ ಸೂಚನೆಯನ್ನ ನೀಡಲಾಗಿದೆ. ಕಲಬುರಗಿಯ ವೃದ್ಧ ವಾಸಿಸ್ತಾ ಇದ್ದ ಪ್ರದೇಶದಲ್ಲಿ ಅಲರ್ಟ್ ಮಾಡಲಾಗಿದೆ. ಜಿಲ್ಲಾ ಮಟ್ಟದ ಅಧಿಕಾರಿಗಳು ಭೇಟಿಯನ್ನ ಕೊಟ್ಟಿದ್ದಾರೆ, ಪರಿಶೀಲನೆಯನ್ನ ನಡೆಸ್ತಾ ಇದ್ದಾರೆ. ಜಿಲ್ಲಾಧಿಕಾರಿ ಶರತ್ ಬಿ ಅವರ ನೇತೃತ್ವದಲ್ಲಿ ಪರಿಶೀಲನೆಯನ್ನ ನಡೆಸಲಾಗ್ತಾ ಇದೆ. ಯಾಕಂದ್ರೆ ಸಾಕಷ್ಟು ಆತಂಕ ಇದೆ ಆ ಒಂದು ಸ್ಥಳದಲ್ಲೇ. ರಿಂಗ್ ರಸ್ತೆಯಲ್ಲಿನ ಮೋಮಿನಾಪುರದಲ್ಲಿರುವಂತಹ ಆ ವೃದ್ಧ ಅವರ ನಿವಾಸವನ್ನ ಈಗಾಗಲೇ ಸಾಕಷ್ಟು ತಪಾಸಣೆಗೆ ಒಳಪಡಿಸಲಾಗಿದೆ. ಇಡೀ ಪ್ರದೇಶವನ್ನ ಪರಿಶೀಲನೆ ಮಾಡಲಾಗಿದೆ. ಮುನ್ನೆಚ್ಚರಿಕಾ ಕ್ರಮಗಳನ್ನು ತೆಗೆದುಕೊಳ್ಳೋದಕ್ಕೆ ಕುಟುಂಬದ ಸದಸ್ಯರಿಗೆ ಮನೆಯಲ್ಲೇ ನಿಗಾವನ್ನ ವಹಿಸಲಾಗಿದೆ. ಕಲಬುರಗಿಯಲ್ಲಿ ಕೊರೋನಾಗೆ ವೃದ್ಧ ಬಲಿಯಾದಂತಹ ಘಟನೆಗೆ ಸಂಬಂಧಪಟ್ಟಂತೆ ವೃದ್ಧ ವಾಸಿಸ್ತಾ ಇದ್ದ ಪ್ರದೇಶದಲ್ಲಿ ಈಗ ಅಲರ್ಟ್ ಅನ್ನ ಮಾಡಲಾಗಿದೆ. ನೀವು ಗಮನಿಸ್ತಾ ಇದ್ದೀರಾ, ಜಿಲ್ಲಾಧಿಕಾರಿ ಆಗಿರಬಹುದು ಅಥವಾ ಬೇರೆ ಬೇರೆ ಅಧಿಕಾರಿಗಳು ಸ್ಥಳದ ಪರಿಶೀಲನೆಯನ್ನ ಮಾಡಿದ್ದಾರೆ, ಸ್ಥಳಕ್ಕೆ ಭೇಟಿ ಕೊಟ್ಟಿದ್ದಾರೆ. ಸಾಕಷ್ಟು ಮುಂಜಾಗ್ರತಾ ಕ್ರಮಗಳನ್ನ ಅಲ್ಲಿ ತೆಗೆದುಕೊಳ್ಳಲಾಗಿದೆ. ಈಗಾಗಲೇ ಶರತ್ ಅಂದ್ರೆ ಜಿಲ್ಲಾಧಿಕಾರಿ ಅವರ ನೇತೃತ್ವದಲ್ಲಿ ಎಲ್ಲಾ ರೀತಿಯ ಮುನ್ನೆಚ್ಚರಿಕೆ ಕ್ರಮಗಳನ್ನ ತೆಗೆದುಕೊಳ್ಳಲಾಗ್ತಾ ಇರುವಂತಹ, ಪರಿಶೀಲನೆ ಮಾಡ್ತಾ ಇರುವಂತಹ ಒಂದು ಫೋಟೋವನ್ನ ಕೂಡ ನೀವು ಗಮನಿಸಬಹುದು. ಇದು ಕಲಬುರಗಿಯಲ್ಲಿ ಸಾವನ್ನಪ್ಪಿದ್ದಂತಹ ವೃದ್ಧ ಅವರು ವಾಸಿಸ್ತಾ ಇದ್ದಂತಹ ಪ್ರದೇಶದಲ್ಲಿ ಯಾವ ರೀತಿಯಾಗಿ ಮುನ್ನೆಚ್ಚರಿಕೆ ಕ್ರಮಗಳನ್ನು ತೆಗೆದುಕೊಳ್ಳಬೇಕಾಗುತ್ತೆ, ಯಾರಿಗೂ ಸ್ಪ್ರೆಡ್ ಆಗದ ನಿಟ್ಟಿನಲ್ಲಿ ಯಾವ ರೀತಿಯಾಗಿ ಕ್ರಮಗಳನ್ನ ತೆಗೆದುಕೊಳ್ಳಬೇಕು ಅನ್ನೋದ್ರ ಬಗ್ಗೆ ಸ್ಥಳವನ್ನ ಪರಿಶೀಲನೆ ಕೂಡ ಮಾಡಲಾಗಿದೆ. ಸಾಕಷ್ಟು ಮುಂಜಾಗ್ರತಾ ಕ್ರಮಗಳನ್ನ ಅಲ್ಲಿ ತೆಗೆದುಕೊಳ್ಳಲಾಗಿದೆ. ಕುಟುಂಬ ಸದಸ್ಯರಿಗೆ ಮನೆಯಲ್ಲೇ ನಿಗಾ ಇಡಲಾಗಿದೆ. ಯಾವುದೇ ರೀತಿಯಲ್ಲೂ ಕೂಡ ಅನಾಹುತ ಆಗಬಾರದು ಅನ್ನುವಂತಹ ನಿಟ್ಟಿನಲ್ಲಿ ಅಲ್ಲೇ ತಪಾಸಣೆಯನ್ನ ಅವರಿಗೆ ಮಾಡಲಾಗ್ತಿದೆ. ಐಪಿಎಲ್ ಪಂದ್ಯದ ಮೇಲೂ ಕೂಡ ಕೊರೋನಾ ಕರಿನೆರಳು ಬಿದ್ದಿದೆ. ನವದೆಹಲಿಯಲ್ಲಿ ಐಪಿಎಲ್ ಪಂದ್ಯಾವಳಿಯನ್ನೇ ರದ್ದು ಮಾಡಲಾಗಿದೆ. ಐಪಿಎಲ್ ಅನ್ನ ರದ್ದು ಮಾಡಿ ಅಂತ ಹೇಳಿ ದೆಹಲಿ ಸರ್ಕಾರ ಈಗ ಆದೇಶ ಹೊರಡಿಸಿದೆ, ನಿರ್ಧಾರವನ್ನ ತೆಗೆದುಕೊಂಡಿದೆ. ದೆಹಲಿಯಲ್ಲಿ ಎಲ್ಲಾ ಸಮಾರಂಭಗಳು ರದ್ದು ಮಾಡಬೇಕು. ಇನ್ನು ನೋಯ್ಡಾ ವ್ಯಕ್ತಿಯಲ್ಲಿ ಕೊರೋನಾ ಸೋಂಕು ಕಂಡು ಬಂದಿದೆ. ಈಗ ಬಂದಿರುವ ಮಾಹಿತಿಯ ಪ್ರಕಾರ ಈಗ ಇಟಲಿ ಮತ್ತು ಜರ್ಮನಿಯ ಪ್ರವಾಸವನ್ನ ಆ ವ್ಯಕ್ತಿ ಕೈಗೊಂಡಿದ್ರು. ನೋಯ್ಡಾದಲ್ಲಿದ್ದಂತಹ ವ್ಯಕ್ತಿಯಲ್ಲಿ ಈಗ ಸೋಂಕು ಪತ್ತೆಯಾಗಿದ್ದು, ಸೋಂಕಿತನ 700 ಸಹೋದ್ಯೋಗಿಗಳನ್ನ ತಪಾಸಣೆ ಮಾಡಲಾಗಿದೆ. ಐಸೋಲೇಷನ್ ನಲ್ಲಿ ನೋಯ್ಡಾ ಕೊರೋನಾ ಸೋಂಕಿತ ಇದ್ದು ಆತನ ಮೇಲೆ ತೀವ್ರವಾದ ನಿಗಾವನ್ನ ಕೂಡ ಇಡಲಾಗಿದೆ. 700 ಸಹೋದ್ಯೋಗಿಗಳಿಗೂ ಈಗ ಐಸೋಲೇಷನ್ ನಲ್ಲಿ ಇಟ್ಟು ತೀವ್ರವಾದ ನಿಗಾವನ್ನ ಇಡಲಾಗಿದೆ. ಸೋಂಕಿತನ ಜೊತೆ 700 ಸಹೋದ್ಯೋಗಿಗಳನ್ನು ಕೂಡ ತಪಾಸಣೆ ಮಾಡಲಾಗಿದೆ. ಈಗ ಮತ್ತೊಂದು ಪ್ರಕರಣ ಬೆಳಕಿಗೆ ಬಂದಿರೋದು, ನೋಯ್ಡಾದಲ್ಲಿ ಕೊರೋನಾ ಸೋಂಕಿತ ವ್ಯಕ್ತಿ ಈಗ ಪತ್ತೆಯಾಗಿದೆ. ಆತನನ್ನ ತೀವ್ರ ತಪಾಸಣೆಗೆ ಒಳಪಡಿಸಲಾಗಿದೆ. ಐಸೋಲೇಷನ್ ವಾರ್ಡ್ ಅಲ್ಲಿ ಇಟ್ಟು ಚಿಕಿತ್ಸೆಯನ್ನ ನೀಡಲಾಗ್ತಾ ಇದೆ. ಜೊತೆಗೆ ಆತನ ಸಹೋದ್ಯೋಗಿಗಳು 700 ಮಂದಿ ಇದ್ರು, ಅವರನ್ನ ಕೂಡ ಈಗ ತಪಾಸಣೆಗೆ ಒಳಪಡಿಸಲಾಗಿದೆ. ಸರ್ಕಾರಿ ಆಸ್ಪತ್ರೆಯ ಸಿಬ್ಬಂದಿಯ ರಜೆಯನ್ನ ಈಗ ರದ್ದುಗೊಳಿಸಿದೆ ಸರ್ಕಾರ. ಕೊರೋನಾ ಉಲ್ಬಣ ಆಗ್ತಾ ಇರುವ ಹಿನ್ನೆಲೆಯಲ್ಲಿ ಸಿಬ್ಬಂದಿಯ ರಜೆಯನ್ನ ಕ್ಯಾನ್ಸಲ್ ಮಾಡಲಾಗಿದೆ.
ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ಈಗ ಆದೇಶವನ್ನ ಹೊರಡಿಸಿದ್ದು ಆಸ್ಪತ್ರೆಯ ಸಿಬ್ಬಂದಿಯ ರಜೆಯನ್ನೇ ಕ್ಯಾನ್ಸಲ್ ಮಾಡಲಾಗಿದೆ. ಬಹಳ ಗಂಭೀರವಾದಂತಹ ಹಿನ್ನೆಲೆಯಲ್ಲಿ ಈಗ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ಆದೇಶವನ್ನ ಹೊರಡಿಸಿದೆ. ಎಲ್ಲರೂ ಕೂಡ 24 ಗಂಟೆಗಳ ಕಾಲ ಸೇವೆಯಲ್ಲಿ ಲಭ್ಯ ಇರಬೇಕು. 2ನೇ ಶನಿವಾರ ಆಗಿರ್ಬೋದು, ಭಾನುವಾರ ಆದ್ರೂ ಕೂಡ ನಿಮ್ಗೆ ಯಾವುದೇ ರೀತಿಯ ರಜೆ ಇಲ್ಲ ಅಂತ ಹೇಳಿ ಸರ್ಕಾರ ಆದೇಶವನ್ನ ಹೊರಡಿಸಿದೆ. ಕೊರೋನಾ ನಿಯಂತ್ರಣಕ್ಕೆ ಬರುವವರೆಗೂ ಕೂಡ ರಜೆ ಇಲ್ಲ, ಯಾವುದೇ ಸಾರ್ವತ್ರಿಕ ರಜೆ ಕೂಡ ಇಲ್ಲ ಅಂತ ಹೇಳಿ ಈಗ ಆದೇಶವನ್ನ ಹೊರಡಿಸಲಾಗಿದ್ದು, ಮುಖ್ಯ ವೈದ್ಯಾಧಿಕಾರಿಗಳು, ವೈದ್ಯರು, ಶುಶ್ರೂಷಕರ ರಜೆಯನ್ನೇ ಈಗ ಕ್ಯಾನ್ಸಲ್ ಮಾಡಲಾಗಿದೆ. ಆಸ್ಪತ್ರೆಯ ಸಿಬ್ಬಂದಿಗೆ ರಜೆ ಕೊಡದೆ ಇರೋದಕ್ಕೆ ಈಗ ಆದೇಶವನ್ನ ಹೊರಡಿಸಲಾಗಿದ್ದು, ರಜೆ ಮೇಲೆ ಹೋಗಿರುವವರು ಕೂಡ ಮರಳಿ ಬರಬೇಕು ಅನ್ನುವ ಸೂಚನೆಯನ್ನ ಈಗ ಸರ್ಕಾರ ನೀಡಿದೆ. ಇದರ ಬಗ್ಗೆ ಡೀಟೇಲ್ಸ್ ಕೊಡೋದಕ್ಕೆ ನಮ್ಮ ರಿಪೋರ್ಟರ್ ಸೌಮ್ಯ ಕಳಸ ಈಗ ಫೋನ್ ಸಂಪರ್ಕದಲ್ಲಿದ್ದಾರೆ. ಸೌಮ್ಯ, ಈಗ ಬಹಳ ಗಂಭೀರವಾಗಿ ಒಂದ್ ಕಡೆ ಎಲ್ಲಾ ಕಡೆ ಸೋಂಕಿನ ಆತಂಕ ಇದೆ, ಹಾಗಾಗಿ ಸರ್ಕಾರ ಯಾವ ರೀತಿಯಂತಹ ಆದೇಶವನ್ನ ಹೊರಡಿಸಿದೆ? ಸರ್ಕಾರಿ ಒಂದು ಇಲಾಖೆಯಲ್ಲಿರುವಂತಹ ಅಥವಾ ಆರೋಗ್ಯ ಇಲಾಖೆಯಲ್ಲಿರುವಂತಹ ಸಿಬ್ಬಂದಿಗಳಿಗೆ ಯಾವ ರೀತಿಯಾದಂತಹ ಕ್ರಮವನ್ನ ಕೈಗೊಳ್ಳಲಾಗಿದೆ? ಹೌದು ನವಿತಾ, ಕೊರೋನಾ ವೈರಸ್ ನ ಭಯ ಎಲ್ಲಾ ಕಡೆ ಜಾಸ್ತಿ ಆಗ್ತಾ ಇರೋದ್ರಿಂದ ಜೊತೆಗೆ ಒಂದು ಸಾವು ಕೂಡ ಕೊರೋನಾದಿಂದ ಉಂಟಾಗಿರೋದ್ರಿಂದ ಆರೋಗ್ಯ ಇಲಾಖೆ ಅಲರ್ಟ್ ಆಗಿದೆ ಅಂತ ಹೇಳ್ಬೇಕು. ಇಂಥ ಒಂದು ಸಂದರ್ಭದಲ್ಲಿ ಸಮರೋಪಾದಿಯಲ್ಲಿ ಎಲ್ಲರೂ ಕೂಡ ಕೆಲಸ ಮಾಡ್ಬೇಕಾಗತ್ತೆ. ಯಾವಾಗ ಎಲ್ಲಿ ಪಾಸಿಟಿವ್ ಕೇಸಸ್ ಬರುತ್ತೆ, ಎಷ್ಟು ಸಸ್ಪೆಕ್ಟ್ ಬರುತ್ತೆ ಅನ್ನೋದನ್ನ ಹೇಳೋದಿಕ್ಕಾಗಲ್ಲ. ಯಾಕೆಂದ್ರೆ ದಿನೇ ದಿನೇ ಈ ಸಂಖ್ಯೆ ಹೆಚ್ಚಾನೇ ಇದೆ. ಇಂಥ ಒಂದು ಸಂದರ್ಭದಲ್ಲಿ ಸಿಬ್ಬಂದಿಗಳ ಕೊರತೆ ಮೊದಲೇ ಇಲಾಖೆಗೆ ಇರೋದ್ರಿಂದ ಇರುವ ಸಿಬ್ಬಂದಿ ಕೂಡ ಯಾರಾದ್ರೂ ರಜೆಯಲ್ಲಿ ಹೋದ್ರೆ ಆ ಒಂದು ಕೆಲಸ ಕೂಡ ಪೆಂಡಿಂಗ್ ಉಳಿಯುತ್ತೆ. ಜೊತೆಗೆ ಜನರನ್ನು ನೋಡ್ಕೊಳ್ಳುವಂತ ವಿಚಾರದಲ್ಲಿ ಹಿನ್ನಡೆ ಆಗ್ಬಾರ್ದು ಅನ್ನುವಂತ ಒಂದು ಮುನ್ನೆಚ್ಚರಿಕಾ ಕ್ರಮವಾಗಿ ಇವತ್ತು ನಡೆದಂತಹ ಒಂದು ತುರ್ತು ಸಭೆಯಲ್ಲಿ ತೆಗೆದುಕೊಂಡಂತಹ ಮಹತ್ವದ ನಿರ್ಧಾರ ಇದು. ಪಂಕಜ್ ಕುಮಾರ್ ಪಾಂಡೆ ಅವರ ನೇತೃತ್ವದಲ್ಲಿ ನಡೆದಂತಹ ಈ ಒಂದು ಸಭೆಯಲ್ಲಿ ಎಲ್ಲಾ ಆಸ್ಪತ್ರೆಗಳ ಮುಖ್ಯಸ್ಥರನ್ನು ಕೂಡ ಕರೆಯಲಾಗಿತ್ತು. ಆ ಒಂದು ಸಭೆಯಲ್ಲಿ ತೆಗೆದುಕೊಂಡಂತಹ ನಿರ್ಧಾರದ ಪ್ರಕಾರ ಕೊರೋನಾ ವೈರಸ್ ಸೋಂಕು ಹರಡುವ ವಿಚಾರದಲ್ಲಿ ನಿಯಂತ್ರಣಕ್ಕೆ ಬರೋವರೆಗೆ, ಪ್ರಕರಣಗಳ ನಿಯಂತ್ರಣ ಬರುವ ತನಕ ಈ ಒಂದು ಆದೇಶ ಜಾರಿಯಲ್ಲಿ ಇರುತ್ತೆ. ಮುಂದೆ ಯಾವುದೇ ಒಂದು ಸೆಕೆಂಡ್ ಸ್ಯಾಟರ್ಡೇಸ್ ಇರ್ಬೋದು ಅಥವಾ ಸಂಡೇಸ್ ಇರ್ಬೋದು ಅಥವಾ ಯಾವುದೇ ಹಬ್ಬ ಹರಿದಿನಗಳ ರಜೆ ಇರ್ಬೋದು, ಯಾವ ರಜೆಯೂ ಕೂಡ ಇನ್ಮುಂದೆ ಆರೋಗ್ಯ ಇಲಾಖೆಯ ಅದರಲ್ಲೂ ವಿಶೇಷವಾಗಿ ಆಸ್ಪತ್ರೆಯ ಸಿಬ್ಬಂದಿಗೆ ಇದು ಅನ್ವಯ ಆಗೋದಿಲ್ಲ. ಅವರೆಲ್ಲರೂ ಕೂಡ ಕೊರೋನಾ ಪ್ರಕರಣಗಳು ಹತೋಟಿಗೆ ಬರುವ ತನಕ ನಿರಂತರವಾಗಿ ಕೆಲಸ ಮಾಡ್ಲೇಬೇಕಾಗತ್ತೆ. ಈಗಾಗ್ಲೇ ಯಾರ್ಯಾರಿಗೆ ರಜೆ ಸ್ಯಾಂಕ್ಷನ್ ಆಗಿ ರಜೆ ಮೇಲೆ ಹೋಗಿದ್ರು ಅವರೆಲ್ಲರೂ ಕೂಡ ತುರ್ತಾಗಿ ಮರಳಿ ಕೆಲಸಕ್ಕೆ ಹಾಜರಾಗುವಂತೆ ಸೂಚನೆ ಮಾಡಬೇಕು ಅನ್ನೋದನ್ನು ಕೂಡ ಆದೇಶದಲ್ಲಿ ತಿಳಿಸಲಾಗಿದೆ. ಹಾಗಾಗಿ 24/7 ಎಲ್ಲ ಆಸ್ಪತ್ರೆಗಳಲ್ಲೂ ಡಾಕ್ಟರ್ಸ್ ಇರ್ಬೋದು, ನರ್ಸ್ ಇರ್ಬೋದು, ಸ್ಟಾಫ್ ಇರ್ಬೋದು, ಎಲ್ಲರೂ ಅವೈಲೇಬಲ್ ಇರಬೇಕಾಗತ್ತೆ. ಯಾವಾಗ ಅಪಾಯ ಯಾವ ಕಡೆಯಿಂದ ಬರುತ್ತೆ ಅಂತ ಹೇಳೋದಿಕ್ಕಾಗೋದಿಲ್ಲ. ಯಾವುದೇ ರೀತಿಯಲ್ಲೂ ಆರೋಗ್ಯ ಇಲಾಖೆ ಆಗ್ಲಿ ಆಸ್ಪತ್ರೆಗಳ ಕಡೆಯಿಂದಾಗ್ಲಿ ನಿರ್ಲಕ್ಷ್ಯ ಒಂದು ಸ್ವಲ್ಪ ಕೂಡ ಆಗ್ಬಾರ್ದು ಅನ್ನುವಂತಹ ಮುನ್ನೆಚ್ಚರಿಕೆಯಲ್ಲಿ ಈ ಒಂದು ಕ್ರಮವನ್ನ ಕೈಗೊಂಡು ಈ ಆದೇಶವನ್ನ ಹೊರಡಿಸಲಾಗಿದೆ. ನವಿತಾ, ಓಕೆ, ಫೈನ್, ಥ್ಯಾಂಕ್ ಯು ಸೌಮ್ಯ ಕಳಸ ಡೀಟೇಲ್ಸ್ಗೆ. ಐಪಿಎಲ್ ಪಂದ್ಯದ ಮೇಲೆ ಕೊರೋನಾ ಕರಿನೆರಳು ಬಿದ್ದಿದ್ದು ನವದೆಹಲಿಯಲ್ಲಿ ಐಪಿಎಲ್ ಪಂದ್ಯಾವಳಿಯನ್ನೇ ರದ್ದು ಮಾಡಲಾಗಿದೆ. ಐಪಿಎಲ್ ರದ್ದು ಮಾಡಿ ದೆಹಲಿ ಸರ್ಕಾರ ನಿರ್ಧಾರವನ್ನ ಈಗ ತೆಗೆದುಕೊಂಡಿದ್ದು, ದೆಹಲಿಯಲ್ಲಿದ್ದಂತಹ ಎಲ್ಲಾ ಸಮಾರಂಭಗಳನ್ನ ರದ್ದು ಮಾಡಲಾಗಿದೆ. ಎಲ್ಲಾ ರೀತಿಯ ಕ್ರೀಡಾಕೂಟಗಳಿಗೂ ತಡೆಯನ್ನ ನೀಡಲಾಗಿದೆ. ದೆಹಲಿಯಲ್ಲಿ ಡಿಸಿಎಂ ಮನೀಶ್ ಸಿಸೋಡಿಯಾ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಐಪಿಎಲ್ ರದ್ದು ಮಾಡಿ ಅಂತ ಹೇಳಿ ದೆಹಲಿ ಸರ್ಕಾರ ಈಗ ನಿರ್ಧಾರವನ್ನ ಕೈಗೊಂಡಿದೆ. ಆ ನಿಟ್ಟಿನಲ್ಲಿ ಈಗ ಕರ್ನಾಟಕದಲ್ಲೂ ಐಪಿಎಲ್ ಪಂದ್ಯ ರದ್ದಾಗತ್ತಾ, ಐಪಿಎಲ್ ರದ್ದು ಮಾಡುವ ನಿರ್ಧಾರ ಮಾಡಲಾಗತ್ತಾ? ಐಪಿಎಲ್ ಅಲ್ಲಿ ಸಾವಿರಾರು ಪ್ರೇಕ್ಷಕರು ಸೇರ್ತಾರೆ, ಸಾಕಷ್ಟು ಜನಸಮೂಹ ಇಲ್ಲಿ ಸೇರೋದ್ರಿಂದ, ದೇಶ ವಿದೇಶಗಳಿಂದ ಕ್ರಿಕೆಟ್ ಅಭಿಮಾನಿಗಳು ಬರೋದ್ರಿಂದ ಕೊರೋನಾ ಭೀತಿಯ ಸಮಯದಲ್ಲಿ ಐಪಿಎಲ್ ಬೇಕಾ ಅನ್ನುವ ಪ್ರಶ್ನೆ. ದೆಹಲಿ ಮಾದರಿಯಲ್ಲಿ ರಾಜ್ಯದಲ್ಲೂ ಐಪಿಎಲ್ ರದ್ದಾಗತ್ತಾ? ಸರ್ಕಾರ ನಿರ್ಧಾರ. ಭಾರತದೆಲ್ಲೆಡೆ ಕೊರೋನಾ ಅಬ್ಬರದಿಂದಾಗಿ ಕಲಬುರಗಿಯ ಸಾವಿನ ಕೇಸ್ ಸೇರಿದಂತೆ 76 ಪ್ರಕರಣಗಳು ದಾಖಲಾಗಿದೆ. ಸದ್ಯ 58 ಭಾರತೀಯರಿಗೆ ಕೊರೋನಾ ಸೋಂಕು ಇರೋದು ದೃಢಪಟ್ಟಿದೆ. ಭಾರತದ ಎಲ್ಲಾ ಕಡೆ ಈಗ ಕೊರೋನಾ ಅಬ್ಬರ ಜಾಸ್ತಿಯಾಗಿ ಆರ್ಭಟಿಸ್ತಾ ಇದೆ. ಭಾರತದಲ್ಲಿರುವ 17 ವಿದೇಶಿಗರಿಗೆ ಕೊರೋನಾ ಇರೋದು. ಒಟ್ಟಾರೆ 76 ಸೋಂಕಿತರಲ್ಲಿ 3 ಚಿಕಿತ್ಸೆಯನ್ನ ನೀಡಲಾಗಿದೆ. ಒಟ್ಟಾರೆ ಸೋಂಕಿತರ ಪೈಕಿ ಭಾರತದಲ್ಲಿ 1 ಸಾವಾಗಿದೆ, ಅದು ಕಲಬುರಗಿಯಲ್ಲಿ. ಕರ್ನಾಟಕದ ಕಲಬುರಗಿಯ ವೃದ್ಧ ಈ ಒಂದು ಸೋಂಕಿನಿಂದಾಗಿ ಸಾವನ್ನಪ್ಪಿದ್ದಾರೆ. ಇನ್ನು ಹರಿಯಾಣದಲ್ಲಿ 14 ಮಂದಿ ಸೋಂಕಿತ ವಿದೇಶಿಗರಿದ್ದಾರೆ. ಉತ್ತರ ಪ್ರದೇಶದಲ್ಲಿರುವ ಓರ್ವ ವಿದೇಶಿಗನಿಗೆ ಕೊರೋನಾ ಸೋಂಕಿದೆ. ರಾಜಸ್ಥಾನದಲ್ಲಿರುವ 2 ವಿದೇಶಿಗರಿಗೆ ಕೊರೋನಾ ಇರೋದು ದೃಢಪಟ್ಟಿದೆ. ಯಾವ್ಯಾವ ರಾಜ್ಯಗಳಲ್ಲಿ ಎಷ್ಟು ಜನರಲ್ಲಿ ಕೊರೋನಾ ಸೋಂಕಿತರಿದ್ದಾರೆ ಅನ್ನುವಂತಹ ಒಂದು ನಂಬರ್ ಅನ್ನ ನಿಮ್ಮ ಮುಂದೆ ಇಟ್ಟಿದ್ದೀವಿ. ಕೇರಳದಲ್ಲಿ 18 ಜನರಲ್ಲಿ ಕೊರೋನಾ ಸೋಂಕು ದೃಢಪಟ್ಟಿದೆ. ಹಾಗೇನೆ ಕರ್ನಾಟಕವನ್ನ ನೋಡಿದ್ರೆ 6 ಜನರಲ್ಲಿ, ಇನ್ನು ಹರಿಯಾಣದಲ್ಲಿ 14 ಜನರಲ್ಲಿ ಕೊರೋನಾ ಸೋಂಕಿರೋದು ದೃಢಪಟ್ಟಿದೆ. ಹಾಗೇನೆ ಮಹಾರಾಷ್ಟ್ರದಲ್ಲಿ 11 ಮಂದಿಯಲ್ಲಿ, ಕೇರಳದಲ್ಲಿ 17, ರಾಜಸ್ಥಾನದಲ್ಲಿ
ಈಗಾಗಲೇ ಈ ಒಂದು ಕೊರೋನಾ ಸೋಂಕಿತರಿರುವುದು ಉತ್ತರ ಪ್ರದೇಶದಲ್ಲಿ 10 ಜನರಲ್ಲಿ ಕೊರೋನಾ ಸೋಂಕು ಇರೋದು ಕಂಡು ಬಂದಿದೆ. ಅರಕಲಗೂಡಿಗೂ ಕಲಬುರಗಿಗೂ ನಂಟಿದೆ. ವೃದ್ಧನ ಜೊತೆ ಮೆಕ್ಕಾದಿಂದ ಬಂದಿದ್ರು ಅವರ ಸಂಬಂಧಿಕರು. ಮೆಕ್ಕಾದಿಂದ ವೃದ್ಧನ ಜೊತೆ ವಿಮಾನದಲ್ಲಿ ಆಗಮಿಸಿದ್ರು. ಈಗ ಅರಕಲಗೂಡಿನಲ್ಲಿರುವಂತಹ ವೃದ್ಧನ ಸಂಬಂಧಿಕರಿಗೆ ಟೆನ್ಷನ್ ಆರಂಭ ಆಗಿದೆ. ಈಗ ಮೆಕ್ಕಾದಿಂದ ಒಂದೇ ವಿಮಾನದಲ್ಲಿ ದಂಪತಿ ಆಗಮಿಸಿದ್ರು. ಮೊನ್ನೆ ವೃದ್ಧನ ಅಂತ್ಯಕ್ರಿಯೆಗೂ ಕೂಡ ಇವರು ಹೋಗಿದ್ರು. ಹಾಗಾಗಿ ಈಗ ಅರಕಲಗೂಡಿಗೂ ಮತ್ತು ಈಗ ಕಲಬುರಗಿಗೂ ಒಂದು ರೀತಿಯಾದಂತಹ ಲಿಂಕ್ ಇದೆ ಅನ್ನೋದನ್ನ ನಾವಿಲ್ಲಿ ಗಮನಿಸಬೇಕಾಗತ್ತೆ. ವೃದ್ಧನ ಜೊತೆ ಮೆಕ್ಕಾದಿಂದ ಇವರೆಲ್ಲರೂ ಕೂಡ ಬಂದಿದ್ರು. ಬಂಧುಗಳು ಮೆಕ್ಕಾದಿಂದ ಹೋಗಿ ವೃದ್ಧನ ಜೊತೆ ವಿಮಾನದಲ್ಲೇ ಪ್ರಯಾಣವನ್ನ ಬೆಳೆಸಿದ್ರು. ಅರಕಲಗೂಡಿನಲ್ಲಿರುವ ವೃದ್ಧನ ಸಂಬಂಧಿಕರಿಗೆ ಈ ಮೂಲಕ ಈಗ ಟೆನ್ಷನ್ ಆರಂಭ ಆಗಿದೆ. ಮೆಕ್ಕಾದಿಂದ ಒಂದೇ ವಿಮಾನದಲ್ಲಿ ಇವರು ಬಂದಿದ್ರು. ಆ ದಂಪತಿ ಈಗ ಆತಂಕಕ್ಕೆ ಒಳಗಾಗಿದ್ದಾರೆ. ಜೊತೆಗೆ ಮೆಕ್ಕಾದಿಂದ ಬಂದಿದ್ದು ಮಾತ್ರ ಅಲ್ಲ, ಮೊನ್ನೆ ವೃದ್ಧನ ಅಂತ್ಯಕ್ರಿಯೆಗೂ ಕೂಡ ಹೋಗಿದ್ರು. ಡೆಡ್ಲಿ ಅಂತ ನಾವು ಹೇಳ್ತಾ ಇದ್ವಿ. ಈಗ ರಘು ಅವರೇ, ಒಂದ್ ಕಡೆ ನಮ್ಗೆ ಬೇರೆ ಯಾವುದೇ ಕಾಯಿಲೆ ಬಂದ್ರು ಕೂಡ ನಾವು ಅದ ಸಿಂಪ್ಟಮ್ಸ್ ಬಂದ್ಮೇಲೆ ಗೊತ್ತಾಗುತ್ತೆ, ಅಥವಾ ಕಾಯಿಲೆ ಬಂದ್ಮೇಲೆ ಅದು ಬೇರೆಯವ್ರಿಗೆ ಸ್ಪ್ರೆಡ್ ಆಗುತ್ತೆ. ಬಟ್ ಇದು ಹಾಗಲ್ಲ ಅಂತ ಹೇಳಿ ಯಾವ ರೀತಿಯಾಗಿ ಈಗ ಮುನ್ನೆಚ್ಚರಿಕೆ ಕ್ರಮ ತೆಗೆದುಕೊಳ್ಬೇಕಾಗುತ್ತೆ? ಎಷ್ಟು ಡೆಡ್ಲಿ ಇದು? ಒಳ್ಳೆ ಪ್ರಶ್ನೆ. ಸಾಮಾನ್ಯವಾಗಿ ರೋಗದ ಚಿಹ್ನೆಗಳು ಕಂಡ ಮೇಲೆ ರೋಗವನ್ನು ನಿಯಂತ್ರಣ ಮಾಡೋದು ಸುಲಭ. ಈಗ ಕ್ಯಾನ್ಸರ್ ಯಾಕೆ ಡೆಡ್ಲಿ ಅಂತ ಹೇಳ್ತಾರಂದ್ರೆ, ಕ್ಯಾನ್ಸರ್ ಗ್ರೋತ್ ಆಗಿ ದಪ್ಪ ಆಗಿ ಅದು ಗೆಡ್ಡೆ ಬರೋವರೆಗೂ ನೋವಿರೋದಿಲ್ಲ. ಅದಕ್ಕೆ ಹೇಳ್ತಾರೆ ನೋವು ಮೊದಲೇ ಬಂದ್ಬಿಟ್ಟಿದ್ರೆ ಚೆನ್ನಾಗಿರ್ತಿತ್ತೇನೋ ಕಾಯಿಲೆ ಅಂತ ಹೇಳ್ತಕ್ಕಂಥದ್ದು. ಈ ರೋಗದ ಮುಖ್ಯವಾದ ಜಗತ್ತಿನಲ್ಲಿ ಈ ಕೊರೋನಾ ವೈರಸ್ ಬಗ್ಗೆ, ಕೋವಿಡ್-19 ಬಗ್ಗೆ ಬಹಳ ಹೆಚ್ಚು ಜನ ಯಾಕೆ ಇದ್ರ ಬಗ್ಗೆ ಎಚ್ಚರಿಕೆ ಇರಬೇಕು ಅಂತ ಹೇಳಿದ್ರೆ, ರೋಗ ಚಿಹ್ನೆಗಳು ಬರುವ ಮೊದಲೇ ವ್ಯಕ್ತಿಯಿಂದ ವ್ಯಕ್ತಿಗೆ ಹರಡುವ ಕಾಯಿಲೆ. ಅವರಿಗೆ ಬಂದ ಮೇಲೆ ಅದಕ್ಕಿಂತ ಮುಂಚೆನೆ ಪ್ರೀ ಇನ್ಕ್ಯುಬೇಷನ್ ಟ್ರಾನ್ಸ್ಮಿಷನ್ ಅಂತ ಹೇಳಿ ಹರಡುವ ಮೊದಲೇ ಬರ. ಹಾಗಾಗಿ ಪಾಪ ಏರ್ಪೋರ್ಟ್ ಅಲ್ಲಿ ಟೆಂಪರೇಚರ್ ನೋಡ್ತಾರೆ, ಟೆಂಪರೇಚರ್ ಬಂದಿಲ್ಲ ಆದ್ರೆ ರೋಗ ಇದೆ, ಅವನು ಎಲ್ಲೋ ಓಡಾಡೋಲ್ಲೆಲ್ಲ ಹರಡ್ತು. ಹೇಗೆ ಹರಡಬಹುದು? ಸಪೋಸ್ ಈಗ ಸಾಮಾನ್ಯವಾಗಿ ಏನ್ ಹೇಳ್ತಾರೆ, 1 ಗಂಟೆಗೆ ಯಾವುದೇ ವ್ಯಕ್ತಿಗಳು ಗೊತ್ತಿದ್ದೋ ಗೊತ್ತಿಲ್ಲ ಇನ್ವಾಲಂಟರಿ ಆಗಿ ನಾವು ಕೈಯನ್ನ ಬಾಯಿ ಮೂಗಿಗೆ 23 ಸಾರಿ 1 ಗಂಟೆಗೆ ಕೈ ಹೋಗುತ್ತಂತೆ. ಇಷ್ಟೇ ಇದೆಯೋ ಎಲ್ಲೋ ಬಹಳ ಯೋಚನೆ ಮಾಡ್ಕೊಂಡು ಹಿಂಗಾರು ಕೂರ್ತೀವಿ, ಏನಾದ್ರು ಮಾಡ್ತೀವಿ, ಕೈ ಮುಖಕ್ಕೆ ಹೋಗುತ್ತೆ. ಈ ಕೈ ಏನಾಗುತ್ತೆ, ಹೊರ ಜಗತ್ತಿನ ಜೊತೆ ಸಂಪರ್ಕ ಇರೋದು ಈ ಕೈ. ಈಗ ಏನ್ ಹೇಳ್ತಾರೆ, ಯಾರೋ ಒಬ್ಬ ಬಸ್ನಲ್ಲಿ ಹೋಗ್ತಾ ಇದ್ದಾನೆ, ಟ್ರೈನಲ್ಲಿ ಹೋಗ್ತಾ ಇದ್ದಾನೆ, ಅಲ್ಲಿ ರೋಗಾಣು ಇದ್ದವನು ಅಲ್ಲಿ ಅವನ ಮೂಗೋ ಏನೋ ಅಲ್ಲಿ ಒರೆಸಿದ್ದ, ಎಲ್ಲೋ ಅವನ ಟೇಬಲ್ ಮೇಲೆ ಪ್ಲಾಸ್ಟಿಕ್ ಮೇಲೆ ಇತ್ತು, 6 ದಿನ ಇರ್ತದೆ. ಇವತ್ತು CDC ಹೇಳಿರೋ ಪ್ರಕಾರ, ಸೆಂಟರ್ ಫಾರ್ ಡಿಸೀಸ್ ಕಂಟ್ರೋಲ್ ಅಂಡ್ ಪ್ರಿವೆನ್ಷನ್ ಅಧ್ಯಯನ ಮಾಡಿ ಈ ರೋಗದ ಬಗ್ಗೆ ಈ ವೈರಾಣು ಸ್ಟೇನ್ಲೆಸ್ ಸ್ಟೀಲ್ ಮತ್ತು ಪ್ಲಾಸ್ಟಿಕ್ ಮೇಲೆ 6 ದಿನ ಇರ್ತದೆ, ತಾಮ್ರದ ಮೇಲೆ 4 ಗಂಟೆ, ಈ ತರ ಹೇಳಿದ್ದಾರೆ. ಒಂದೊಂದು ವಸ್ತು ಮೇಲೆ ಎಷ್ಟು ದಿನ ಇರ್ತದೆ ಅಂತ. ಹಾಗಾಗಿ ಮುಖ್ಯವಾಗಿ ಈ ರೀತಿಯಾಗಿ ಇರೋದ್ರಿಂದ ಏನು, ಒಂದು ನಾವು ಎಲ್ಲಿ ಪ್ರಯಾಣ ಮಾಡುವಾಗ ಒಂದು ಹ್ಯಾಂಡ್ ಸ್ಯಾನಿಟೈಸರ್ ಸಾಧ್ಯ ಇದ್ರೆ ಇಟ್ಕೊಂಡ್ರೆ ನಾವು ಒಂದು ಸ್ವಲ್ಪ ಕೈ ಇದು ಮಾಡ್ಕೊಳ್ಳೋದು, ಎಲ್ಲಿ ಮುಟ್ತೀವೋ ಎಲ್ಲಾ ಕಡೆ ಶುದ್ಧ ನೀರು ಸೋಪು ಸಿಗಲ್ಲ ಈ ದೇಶದಲ್ಲಿ, ಹೇಳೋಕ್ ಸುಲಭ ಅಲ್ವಾ? ಹಾಗಾಗಿ ನಮ್ಮ ಈಗ ದಲೈ ಲಾಮಾ ಒಂದ್ ಕಡೆ ಹೇಳ್ತಾರೆ, ಜಗತ್ತಿನ ಮೇಲೆಲ್ಲ ಹಾಸಿಗೆ ಹಾಕೊಂಡು ಮುಳ್ಳಿದೆ ಅಂತ ಹಾಸಿಗೆ ಹಾಕೊಂಡು ನಡಿಯಕ್ಕಾಗಲ್ಲ, ನಾವೊಂದು ಚಪ್ಪಲಿ ಹಾಕೊಂಡು ನಡಿಬೇಕು ಅಂತ ನಮ್ಮ ಜವಾಬ್ದಾರಿ. ಆದ್ರೆ ಆಕ್ಚುಲಿ ಹೇಳೋದು ಏನು ಅಂತ ಹೇಳಿದ್ರೆ, ರೋಗ ಇರುವ ಮಾಸ್ಕ್ ಹಾಕೋಬೇಕು ಅಂತ. ಆದ್ರೆ ಪಬ್ಲಿಕ್ ಅಲ್ಲಿ ಈ ರೀತಿಯಾಗಿ ವ್ಯವಸ್ಥೆ ಇರೋದ್ರಿಂದ ಎಲ್ರು ಈಗ ಇರೋರು ಹಾಕೊಳ್ಳದೆ ಇದ್ರೆ ಏನ್ ಮಾಡೋದು ಅಂತ ಸಂದರ್ಭದಲ್ಲಿ ಇದರಿಂದ ಏನು ಸಂಪೂರ್ಣವಾಗಿ ಪ್ರಿವೆಂಟ್ ಮಾಡಕ್ ಆಗುತ್ತೆ ಅಂತ ಅವಶ್ಯಕತೆ ಇಲ್ಲ ಅಂತ ಹೇಳಿ ಸಾಮಾನ್ಯವಾಗಿ ಸೋಂಕು ರೋಗ ಇರುವವರು ಸ್ಪ್ರೆಡ್ ಆಗದಂತೆ ತಡೆಯೋದು, ಅದು ಮೂಲದಲ್ಲಿ ತಡೆಯೋದಕ್ಕೆ ಮಾಸ್ಕ್ ಹಾಕೋಬೇಕು ಅಂತ ಹೇಳ್ತಕ್ಕಂಥದ್ದು. ಮಾಸ್ಕ್ ಹಾಕೊಂಡ್ರು ಕೂಡ ಕಣ್ಣು ಮುಚ್ಕೊಳಕ್ ಆಗಲ್ಲ. ಮೊನ್ನೆ ಯಾವ್ದೋ ಒಬ್ಬ ರಾಜಕಾರಣಿಗಳು ಒಂದು ಕಾರ್ಟೂನ್ ಹಾಕಿದ್ರು, ಅವ್ನು ಕಣ್ಣಿಗೆ ಮಾತ್ರ ಹಾಕೊಂಡಿದ್ದಾನೆ, ಬೇರೆ ಇಲ್ಲ. ಯಾಕಂದ್ರೆ ಟ್ರಂಪಿಗೆ ಹಾಕಿದ್ರು ಆತರ. ಹಾಗಂದ್ರೆ ನಮ್ಮ ರಾಜಕಾರಣಿಗಳು ಕಣ್ಣಿಗೆ ಹಾಕೊಂಡ್ಬಿಟ್ಟಿದ್ದಾರೆ, ಬೇರೆ ಎಲ್ಲ ಅವ್ರಿಗೆ ಇದು. ಸೊ ಹಾಗಾಗಿ ನಾವು ಕಣ್ಣು ಮುಟ್ಕೊಳ್ತೀವಿ, ಏನೋ ಇದಾಗುತ್ತೆ. ಹಾಗಾಗಿ
ಹಾಗಾಗಿ ಒಂದು ನಾವು ಎಷ್ಟರ ಮಟ್ಟಿಗೆ ಈ ಸ್ಯಾನಿಟೇಷನ್ನ ಮೇಂಟೈನ್ ಮಾಡತಕ್ಕಂಥದ್ದು, ಒಂದು ಸ್ಯಾನಿಟೈಸರ್ ಇಟ್ಕೊಳ್ಳುವಂಥದ್ದು, ಎಲ್ಲಿ ಸಾಧ್ಯವಾದಷ್ಟು ಆ ಸ್ಯಾನಿಟೈಸರಲ್ಲಿ ನಾವು ಸ್ಯಾನಿಟೈಸ್ ಮಾಡಿಕೊಳ್ಳುವಂಥದ್ದು, ಅಥವಾ ನಾವು ಪಬ್ಲಿಕ್ ಸ್ಪೇಸಲ್ಲಿ ಹೈಜೀನನ್ನು ಮೇಂಟೈನ್ ಮಾಡ್ತಕ್ಕಂಥದ್ದು. ಅದು ಬಸ್ ಸ್ಟ್ಯಾಂಡ್ ಇರ್ಬೋದು, ರೈಲ್ವೆ ಸ್ಟೇಷನ್ ಇರ್ಬೋದು, ಅದು ಪಬ್ಲಿಕ್ ಸ್ಟೇಷನ್ ದಿನಕ್ಕೂ 4-6 ಬಾರಿ ಈ ಡಿಸ್ಇನ್ಫೆಕ್ಟೆಂಟ್ ನ ತಗೊಂಡು ಹೋಗಿ ವೈಪ್ ಮಾಡ್ತೀವಿ. ನೀವು ಎಲ್ಲ ದೇಶಗಳು ನೋಡಿ, ಕೊರಿಯಾ, ಚೈನಾದಲ್ಲಿ ಟ್ರೈನು, ಬಸ್ಸು, ಆ ಕಾರ್ ಹ್ಯಾಂಡ್ಲಿಂದ ಹಿಡಿದು ಟ್ಯಾಕ್ಸಿ ಇರ್ತದೆ. ಆ ಹ್ಯಾಂಡ್ಲನ್ನ ಒಬ್ಬ ವ್ಯಕ್ತಿ ಹೋಗಿ ಆದ್ಮೇಲೆ ಒಂದ್ಸರಿ ಅದನ್ನ ವೈಪ್ ಮಾಡುವಂಥದ್ದು. ಅಲ್ಲಿ ಎಲ್ಲಿ ನಾವು ಕೈ ಇಡ್ತೀವೋ, ಹ್ಯಾಂಡಲ್ ಬಾರ್ ಇರುತ್ತೆ, ಏನಿರುತ್ತೋ ಅದನ್ನು ಸ್ವಲ್ಪ ವೈಪ್ ಮಾಡಿ ಇಡ್ತಕ್ಕಂಥದ್ದು. ಈ ಸ್ವಚ್ಛತೆಯನ್ನು ಮೇಂಟೈನ್ ಮಾಡಿದ್ರೆ ತಡೆಗಟ್ಟಬಹುದು. ಸೊ ಹಾಗಾಗಿ ಇದು ಈ ಪಬ್ಲಿಕ್ ರೆಸ್ಪಾನ್ಸಿಬಿಲಿಟಿ, ಇನ್ನೊಂದು ಪ್ರೈವೇಟ್ ಓನರ್ಶಿಪ್. ನಾನು ಸಾರ್ವಜನಿಕ ವ್ಯವಸ್ಥೆಯಲ್ಲಿ ಯಾವ ರೀತಿಯಾಗಿ ಇಟ್ಕೊಳ್ಬೇಕು, ಮತ್ತೆ ಸಾರ್ವಜನಿಕ ವ್ಯವಸ್ಥೆಯಲ್ಲಿ ಸರ್ಕಾರ ಏನ್ ಮಾಡ್ಬೋದು, ಈಗ ಒಂದು ಕಾನೂನು ಇದೆ, 1897 ಕಾನೂನು, ಎಪಿಡೆಮಿಕ್ ಡಿಸೀಸ್ ಆಕ್ಟ್ ಅಂತ, ಅದನ್ನು ಅಪ್ಲೈ ಮಾಡ್ತಾ ಇದ್ದಾರೆ. ಎಪಿಡೆಮಿಕ್ ಡಿಸೀಸ್ ಆಕ್ಟ್ ಪ್ರಕಾರ ಸರ್ಕಾರ ಏನಾದ್ರು ಒಂದು ಸಿನಿಮಾ ನಡಿಬಾರ್ದು, ಮಾಲ್ಗಳನ್ನು ನಡೆಸಬಾರ್ದು ಅಂತ ಅದ್ರ ವಿರುದ್ಧ ಹೋಗಿ ಏನಾದ್ರು ಮಾಡಿದ್ರೆ ಅವರಿಗೆ ಜೈಲು ಶಿಕ್ಷೆ ಇದೆ. ಆಮೇಲೆ ಆಸ್ಪತ್ರೆಗಳು ಈಗ ಏನು ಕಾನೂನು ತರ್ತಾ ಇದಾರಲ್ಲ, 24 ಗಂಟೆ ಅವು ನಡಿಬೇಕು, ರಜಾ ಹಾಕೋಂಗಿಲ್ಲ, ಇದೆಲ್ಲ ಎಪಿಡೆಮಿಕ್ ಡಿಸೀಸ್ ಆಕ್ಟ್ ಪ್ರಕಾರ, ಬ್ರಿಟಿಷ್ ಕಾಲದ ಆಕ್ಟ್ ಅದು. ಇನ್ನೊಂದು ಡಿಸಾಸ್ಟರ್ ಮ್ಯಾನೇಜ್ಮೆಂಟ್ ಆಕ್ಟ್ ಅಂತಿದೆ, ಇದೊಂದು ಡಿಸಾಸ್ಟರ್ ಇದು. ಸೊ ಈ ಡಿಸಾಸ್ಟರ್ ಮ್ಯಾನೇಜ್ಮೆಂಟ್ಗೆ ಕೆಲವು ಕಾನೂನುಗಳಿದಾವೆ, ಅವುಗಳನ್ನ ಈಗ ಅಪ್ಲೈ ಮಾಡ್ತಾರೆ. ಯಾಕಂದ್ರೆ ಕಾನೂನಲ್ಲಿ ಎಲ್ರಿಗೂ ಹೇಳ್ಬಹುದು, ಹೀಗೆ ಮಾಡಿ ಅದ್ರ ವಿರುದ್ಧವಾಗಿ ಹೋದ್ರು, ಯಾರೋ ಒಬ್ಬ ಸಿನಿಮಾ ತರ ಹಾಕ್ಬಿಟ್ಟ, 1,000 ಜನ ಜಾತ್ರೆ ಮಾಡಿಸ್ಬಿಟ್ಟ, ಆಗ ಅವ್ರಿಗೆ ಯಾರು ಮಠದವರಿಗೆ ಹೇಳ್ಬೇಕಾಗ್ತದೆ, ಇಲ್ಲ ಈಗ ಈ ಸಂದರ್ಭ ಬೇಡ, ಸಿನಿಮಾದವ್ರಿಗೆ ಹೇಳ್ಬೇಕು. ಈಗ ಕೇಂದ್ರ ಸರ್ಕಾರ ಒಂದಷ್ಟು ಮಾರ್ಗಸೂಚಿಗಳನ್ನ ಕೊಟ್ಟಿದೆ, ಜೊತೆಗೆ ಕೆಲವೊಂದು ಈ ತರ ಮಾಡಿ ಅನ್ನೋದನ್ನ ಸಲಹೆಗಳನ್ನ ನೀಡಿದೆ. ಅರಿಶಿಣ ಆಗಿರಬಹುದು ಅಥವಾ ತುಳಸಿ ನೀರು, ಅವೆಲ್ಲವೂ ಕೂಡ ಅಂದ್ರೆ ನಮ್ಮ ಇಮ್ಯೂನ್ ಸಿಸ್ಟಮ್ ಅನ್ನ ಇಂಪ್ರೂವ್ ಮಾಡ್ಕೊಳ್ಳೋದಕ್ಕೆ ಇರುವಂತಹ ಮಾರ್ಗಗಳ. ಒಳ್ಳೇದು. ಆದ್ರೆ ಇದರಿಂದ ನೋಡಿ, ನನಗೆ ಯಾರೋ ವಾಟ್ಸ್ಆಪ್ ಮಾಡಿದ್ರು ವ್ಯಾಕ್ಸಿನ್ ಇದೆ ಅಂತ, ಇನ್ನು 2 ವರ್ಷ 3 ವರ್ಷ ಬೇಕು, ಸುಳ್ಳು ಹೇಳ್ತಾ ಇದ್ದಾರೆ. ಆದ್ರೆ ಈ ಅರಿಶಿಣ, ಜೀರಿಗೆ ಅಥವಾ ಆಯುರ್ವೇದ ಕಷಾಯಗಳೇನಿದಾವೆ, ಪಥ್ಯಗಳೇನಿದಾವೆ, ಅವು ಒಂದು ಕಾಯಿಲೆ ಅಲ್ಲ, ಎಲ್ಲ ಕಾಯಿಲೆಗಳಿಗೂ ವರ್ಕ್ ಆಗ್ತವೆ ಅಂದ್ರೆ ಸ್ವಲ್ಪ ಮಟ್ಟಿಗೆ ತಡೆಗಟ್ಟತಕ್ಕಂಥದ್ದು, ಶಮನಗೊಳಿಸ್ತಕ್ಕಂಥದ್ದು, ಜ್ವರ ಬಂದ್ರೆ ಏನೋ ಸ್ವಲ್ಪ ಕಮ್ಮಿ ಮಾಡ್ಕೊಳ್ತಕ್ಕಂಥದ್ದು, ಇವೆಲ್ಲ ಕ್ರಮಗಳಿದಾವಲ್ಲ. ವೈರಸ್ ಅನ್ನೇ ಕೊಲ್ತಕ್ಕಾಗುತ್ತೋ ಬಿಡುತ್ತೋ. ಈಗ ಹಾಗಾದ್ರೆ ಕೇಳ್ಬೋದು, ಏಡ್ಸು ಒಂದು ವೈರಸ್, ಈ ಅರಿಶಿಣ, ಈ ಆಯುರ್ವೇದ ವರ್ಕ್ ಆಗುತ್ತಾ? ವರ್ಕ್ ಆಗಲ್ಲ. ನಾವು ಅದನ್ನು ಹೇಳ್ಬೇಕು. ಕೆಲವರು ಇಲ್ಲ ಇದ್ರದ್ದು ಎಲ್ಲ ಆಗಲ್ಲ. ಹಾಗಿದ್ರೆ 65,000 ಜನ ವರ್ಷಕ್ಕೆ ಏಡ್ಸ್ ಇಂದ ಸಾಯ್ತಾರೆ. ಅದು ಒಂದು ವೈರಾಣೆ. ಆ ವೈರಾಣನ್ನು ಕೊಲ್ಲಕ್ಕಾಗುತ್ತಾ? ಆಗಲ್ಲ. ಈಗ ಇದು ಗೊತ್ತಾಗಬೇಕು ಅಂದ್ರೆ ಆ ಮನುಷ್ಯನಿಗೆ ನನ್ನ ಹತ್ರನೇ ಇದೆ, ನನ್ಗೆ ಅಟ್ಯಾಕ್ ಆಗಿದೆ ಅಂತ ಗೊತ್ತಕ್ಕೆ ಒಂದು 14 ದಿನಗಳ ಕಾಲ. ಇನ್ನೊಂದು ಏನು ಮುಖ್ಯವಾಗಿ ಅಂದ್ರೆ, ನಾನು ಯಾರ ಸಂಪರ್ಕದಲ್ಲಿದ್ದೆ, ನಮ್ಮ ರಿಲೇಟಿವ್ ಯಾರಾದ್ರೂ ಫಾರಿನ್ ಇಂದ ಬಂದ್ರ, ನಾನು ಓಡಾಡುವಾಗ ಆಫೀಸ್ ಕೆಲಸ ಮಾಡಿದಲ್ಲಿ ಅವರು ಬೇರೆಯವ್ರ ಸಂಪರ್ಕದಲ್ಲಿದ್ದಾರಾ, ಅದರಲ್ಲೂ ಈ IT-PT ಸಂಸ್ಥೆಗಳು ಏನಿದಾವೆ ಇವತ್ತು, ಅವರು ಯಾವ ದೇಶದಿಂದ ಬರ್ತಾರೆ, ಫಾರಿನ್ ಇಂದ ಬಂದವರು ಏನಾದ್ರೂ ನಾವು ಅವ್ರ ಸಂಪರ್ಕ ಮಾಡಿದ್ರೆ ಬಹಳ ಎಚ್ಚರಿಕೆ ಬಹಳ. ಅದರಲ್ಲೂ ಈಗ ಚೈನಾ, ಸೌತ್ ಕೊರಿಯಾ, ಇರಾನ್, ಇಟಲಿ ಬಹಳ ಮುಖ್ಯವಾದ ತಾಣಗಳು. ಈಗ ಅಮೆರಿಕದಲ್ಲೂ ಹರಡಿದೆ. ಜರ್ಮನ್ ಅಧ್ಯಕ್ಷೆ ಮಾರ್ಕೆಲ್ ಓಪನ್ ಆಗಿ ಹೇಳಿದ್ರು, ಅವರು ಅಧ್ಯಕ್ಷರು, ಕೆಲವರು ಇದೇನು ಭಯಪಡಿಸಿದ್ದಾರ ಅಂತ, ಅವರು ಅಧ್ಯಕ್ಷರಾಗಿ ಜವಾಬ್ದಾರಿಯಿಂದ ಹೇಳಿದ್ರು, ನೋಡಿ ದೇಶ ಒಂದು ಯುದ್ಧಕ್ಕೆ ಸಿದ್ಧತೆ ಮಾಡ್ಕೊಂಡಂಗೆ ಆಗ್ಬೇಕಾಗಿದೆ, ಈ ದೇಶದ 70% ಜನಸಂಖ್ಯೆಗೆ ಈ ಕಾಯಿಲೆ ತಗುಲುತ್ತೆ, ಹಾಗಾಗಿ ನಾವು ಬಹಳ ದೊಡ್ಡ ರೀತಿಯಲ್ಲಿ ಸಿದ್ಧತೆಯನ್ನ ಮಾಡ್ಕೋಬೇಕು. ಓಕೆ, ಒಂದ್ ಕಡೆ ಸರ್ಕಾರದ ಜವಾಬ್ದಾರಿ, ಇನ್ನೊಂದ್ ಕಡೆ ತಮ್ಮ ಜವಾಬ್ದಾರಿ ಕೂಡ, ಪ್ರತಿಯೊಬ್ಬ ನಾಗರಿಕನು ನಾನು ಯಾವ ರೀತಿಯಾಗಿ ನನ್ನ ಸೇಫ್ ಅನ್ನ ನೋಡ್ಕೊಳ್ಬೇಕು ಅನ್ನೋದು ಇರುತ್ತೆ ಅಂತ ಹೇಳಿ. ಎಸ್, ಥ್ಯಾಂಕ್ ಯು ಸೋ ಮಚ್. ಸಾಕಷ್ಟು ವಿಚಾರಗಳು ನಮ್ಮ ಜೊತೆ ಹಂಚಿಕೊಂಡಿದ್ರು. ಥ್ಯಾಂಕ್ ಯು ಸೋ ಮಚ್ ರಘು ಅವರೇ. ಎಸ್, ಒಂದ್ ಕಡೆ ಈಗಾಗಲೇ ಎಲ್ಲರ ಜವಾಬ್ದಾರಿ ಕೂಡ ಹೌದು, ಹಾಗೇನೆ ಯಾವ ರೀತಿಯಾಗಿ ನಾವು ಮುನ್ನೆಚ್ಚರಿಕೆ ಕ್ರಮವನ್ನು ತೆಗೆದುಕೊಳ್ಳಬೇಕಾಗತ್ತೆ, ಏನ್ ಮಾಡಬೇಕಾಗತ್ತೆ, ಬರುವಂತಹ ಸಂದರ್ಭಗಳನ್ನ ತಡೆಗಟ್ಟುವಂತಹ ವಿಧಾನ ಹೇಗೆ ಅನ್ನೋದ್ರ ಬಗ್ಗೆ ಒಂದಷ್ಟು ಎಚ್ಚರಿಕೆಗಳನ್ನ ಜೊತೆಗೆ ಮುನ್ನೆಚ್ಚರಿಕೆ ಕ್ರಮಗಳನ್ನ ನೀಡುವಂತಹ ಪ್ರಯತ್ನಗಳು ಆಗ್ತಾ ಇದೆ. ನಿಮ್ಮ ನ್ಯೂಸ್ 18 ಕನ್ನಡದ ಆಶಯ ಕೂಡ ಹೌದು, ಏನಂದ್ರೆ ನಿಮ್ಗೆ ಯಾರಿಗೂ ಕೂಡ ಈ ಸೋಂಕು ಹರಡದೆ ಇರ್ಲಿ ಅನ್ನುವಂಥದ್ದು. ಈ ಒಂದು ಪ್ಯಾಕೇಜ್ ಅನ್ನ ನೋಡ್ತಾ ನಮ್ಮ ಇವತ್ತಿನ ಪ್ರಮುಖ ಸುದ್ದಿಯನ್ನು ಮುಗಿಸ್ತಾ ಇದೀವಿ. ನೋಡ್ತಾ ಇರಿ ನ್ಯೂಸ್ 18 ಕನ್ನಡ, ಜಾಲ ನಮ್ಮದು, ಬಲ ನಿಮ್ಮದು.